ಈ ನಂತರ ಒಂದಕ್ಕೆ ನಮ್ಮ ದಾನಿಗಳು ಅನ್ನದಾನ ಮಾಡಿದ್ದಾರೆ. ನಾನು ಕೇಳ್ಪಟ್ಟೆ, ಆ ತಾಯಿ 2 ಮಕ್ಕಳು ಸ್ಪಾಟ್ ಆಕ್ಸಿಡೆಂಟ್ ಅಲ್ಲಿ ತೀರೋದು. ಆ ತಾಯಿನೇ ಇವತ್ತು ನಮಗೆ ಅನ್ನವನ್ನ ಕೊಡ್ತಾ ಇರೋದು. ಇವತ್ತಿಗೆ ಆ ತಾಯಿ ಎಲ್ಲಿದ್ದಾರೆ ಆ ತಾಯಿ? ತಾಯಿನ ನೋಡ್ರಿ, ಆ ಕಡೆ ತಿರುಗಿ ಎಲ್ರು ನೀವು ನೋಡ್ರಿ ಇಲ್ಲದ ನೋಡ್ರಿ ಮುಂದ ಕ್ಯಾಮ್ರಾ ಮಾಡಿ ಕೂಡ್ರಿ. ಆ ತಾಯಿಗೆಲ್ಲರೂ ಒಂದು ಚಪ್ಪಾಳೆ ಹೊಡಿರಿ. ಅವರೇ ಇವತ್ತು ಅನ್ನದಾತೆ ನಮಗೆ. ನಾನು ಕೇಳಿದ್ರೆ ಏನ್ ಮಾಡ್ಸಿರಿ ಅಂತ ನಮ್ಮ ಮೀನಾಕ್ಷಿ ಅಕ್ಕ ಹೇಳಿದ್ರು, ಹುಗ್ಗಿ ಮತ್ತ ಬಾತ್ ಮಾಡ್ತಾರಂತ. ಇರ್ಲಿ. ನಂತರ ನೋಡ್ರಿ, ಬಸವಣ್ಣನವರು ಹುಟ್ಟಿದ ನಾಡು, ಸಿದ್ದೇಶ್ವರ ಸ್ವಾಮೀಜಿಗಳು ಹುಟ್ಟಿದ ನಾಡು. ಇಡೀ ಕರ್ನಾಟಕದಲ್ಲಿ ಇವತ್ತು ವಿಜಯಪುರದಲ್ಲಿ ವಿಧವಾ ಸಭೆ, ವಿಧವಾ ಸಮಾವೇಶ, ವಿಧವೆಯಂದಿರಿಗೆ ಸಾಧಿಸಿದಂತ ವಿಧವೆಯರಿಗೆ ಇವತ್ತು ಸಾಧಕಿಯರ ಸನ್ಮಾನ. ಇವತ್ತು ಎಷ್ಟೋ ತಾಯಂದಿರನ್ನ ಹೆಣ್ಣು ಮಕ್ಕಳು ಸಾಕಿರೋರಿಗೆ ಅವರಿಗೂ ಸನ್ಮಾನ. ಇದು ಇಡೀ ಕರ್ನಾಟಕದಲ್ಲಿ ಇವತ್ತಿನ ದಿನ ಇತಿಹಾಸದಲ್ಲಿ ಉಳಿಯುತ್ತೆ. ಮೀನಾಕ್ಷಿ ಅವರೇ, ಕಲ್ಯಾಣ ಕರ್ನಾಟಕ, ಈ ಮಣ್ಣು ಇವತ್ತು ಇತಿಹಾಸಕ್ಕೆ ಸಾಕ್ಷಿಯಾಗಿದೆ. ಕರ್ನಾಟಕದಲ್ಲಿ ಇದೇ ಮೊದಲನೇ ಬಾರಿ ವಿಧವೆಯರ ಸಭೆ, ವಿಧವೆಯರ ಸಮಾವೇಶವನ್ನ ಹಮ್ಮಿಕೊಂಡಿರೋದು. ವಿಜಯಪುರ ನಾಡಿನ ಮಣ್ಣು ಪುಣ್ಯವಾಯಿತು, ಧನ್ಯವಾಯಿತು. ಯಾಕೆಂದ್ರೆ ಆ ತಾಯಂದಿರ ಗೋಳು, ಆ ತಾಯಂದಿರ ನೋವು, ಆ ತಾಯಂದಿರ ದುಃಖ, ಆ ಸಂಘರ್ಷ, ಆ ಹೋರಾಟ, ಆ ಅವಮಾನಗಳಿದಾವಲ್ಲ, ನಾವು 2 ಮಾತಲ್ಲಿ ಹೇಳಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನಾನು ಅಲ್ಲಿಂದ ಬಂದಾಗಿಂದ ನಾನು ನೋಡ್ತಾ ಇದ್ದೀನಿ. ನಾನು ಚಿಕ್ಕವಳ್ರಿ, ನಾನು ದೊಡ್ಡವಳಲ್ಲ. ನಾನು ಕಾಲಿಗೆ ಬಿದ್ದು ಹೊಳ್ತಾ ಇದ್ದೀನಿ. ನನ್ನ ಕಾಲಿಗೆ ಬೀಳ್ಬೇಡ್ರಿ. ನನ್ನ ಕೆಲಸ ಅಷ್ಟೇ ನಾನು ಮಾಡ್ತಾ ಇದ್ದೀನಿ. ಮಹಿಳಾ ಆಯೋಗದ ಒಂದು ಕುರ್ಚಿ, ಆ ಆಯೋಗ ಅಂತಂದ್ರೆ ಮಹಿಳಾ ಆಯೋಗ, ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಅಂತಂದ್ರೆ ಈ ನಾಡಿನ, ಈ ಮಣ್ಣಿನ ಹೆಣ್ಣು ಮಕ್ಕಳ, ಮಹಿಳೆಯರ ಧ್ವನಿಯಾಗಿ, ಶಕ್ತಿಯಾಗಿ ನಿಂತ್ಕೊಳ್ಳೋದೇ ಮಹಿಳಾ ಆಯೋಗ. ಆ ಕೆಲಸವನ್ನ ಮಾತ್ರ ನಾನು ಮಾಡ್ತಾ ಇದ್ದೀನಿ. ನಾನು ಅದು ಹೊರತಾಗಿ ಏನೂ ಮಾಡ್ತಿಲ್ರಿ. ಆದ್ರೆ ಇಷ್ಟಕ್ಕೆ ನಿಮ್ ಇಷ್ಟೊಂದು ಪ್ರೀತಿ ನನ್ನ ಮೇಲೆ, ಇಷ್ಟೊಂದು ನಂಬಿಕೆ, ಇಷ್ಟೊಂದು ಗೌರವ, ಅಬ್ಬಬ್ಬ ಎಂಟು ಪುಣ್ಯ ಮಾಡಿದ್ನೋ ನನಗೆ ಗೊತ್ತಿಲ್ಲ. ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ ನನಗೆ ನಿಜವಾಗ್ಲೂ ಇದು ಋಣಭಾರ. ಈ ಋಣಭಾರವನ್ನ ತೀರಿಸ್ಬಿಟ್ಟ ನಾನು ಇಲ್ಲಿಂದ ಹೋಗ್ತೇನ್ರಿ. ನಾನು ಬೆಳಗ್ಗೆ ಅಮೋಘ ಸಿದ್ದೇಶ್ವರನ ಗುಡಿಗೆ ಹೋಗಿ ಬಂದೆ. ಹೇಳ್ತಿದ್ರು, ತಮ್ಮ ಯಾರು ಮಾತಾಡೋಂಗಿಲ್ರಿ ಇಲ್ಲಿ. ನನಗೆ ಹೇಳ್ತಿದ್ರು, ಮೇಡಮ್ ನೀವು ಕೇಳ್ಕೊಳ್ರಿ, ನೀವು ಅನ್ಕೋತೀರಿ ಎಲ್ಲ ಆಗ್ತದ್ರಿ ಅಂತ. ನಾನು ಬಸವಣ್ಣ ತತ್ವವನ್ನ ನಂಬಿದವಳು, ಸಿದ್ದೇಶ್ವರ ಗುರುಗಳ ತತ್ವವನ್ನ ನಂಬಿದವಳು, ಅಂಬೇಡ್ಕರ ಹಾದಿಯಲ್ಲಿ ನಡೆಯೋಳು, ಬುದ್ಧ ಬಸವನ ಹಾದಿಯಲ್ಲಿ ನಡೆಯೋಳು, ಎಲ್ಲಾ ಕಡೆ ದೇವರಿದ್ದಾನೆ ಅಂತ ನಂಬೋಳು. ಆ ಅಮೋಘ ಸಿದ್ದೇಶ್ವರನಲ್ಲಿ ನಾನು ಒಂದೇ ಕೇಳ್ಕೊಂಡಿದ್ದು, ನನ್ನ ಈ ಮಣ್ಣಿನ, ಈ ನೆಲದ ಹೆಣ್ಣು ಮಗಳು ಸದಾ ನಗನಗ್ತಾ ಇರ್ಲಿ. ಆ ತರ ಒಂದು ಆಶೀರ್ವಾದ ಮಾಡು ತಂದೆ, ಇನ್ನೇನು ಬೇಡ. ಯಾಕೆಂದ್ರೆ ಒಂದು ಮನೆಯಲ್ಲಿ ಒಂದು ತಾಯಿ ನಗನಗ್ತಾ ಸುಖವಾಗಿ ಸಂತೋಷವಾಗಿ ಇದ್ಲು ಅಂದ್ರೆ ಆ ಮನೆ ಸ್ವರ್ಗ. ಯಾವಾಗ್ಲೂ ಹೇಳ್ತಾರೆ, ಎಲ್ಲಿ ಹೆಣ್ಣನ್ನ ಗೌರವಿಸ್ತಾರೋ ಅಲ್ಲಿ ದೇವತೆಗಳು ನೆಲೆಸ್ತಾರೆ ಅಂತ. ಅಂದ್ರೆ ಅರ್ಥ ಏನು? ಎಲ್ಲಿ ಹೆಣ್ಣನ್ನ ನೀವು ಗೌರವಿಸ್ತೀರಾ, ಎಲ್ಲಿ ಹೆಣ್ಣನ್ನ ನೀವು ಚೆನ್ನಾಗಿ ಇಟ್ಕೊಂಡಿರ್ತೀರಾ, ಎಲ್ಲಿ ಹೆಣ್ಣಿಗೆ ದಿನ ನೀವು ಹಿಂಸೆ ಕೊಡೋದಿಲ್ಲೋ ಅಲ್ಲಿ ಯಾವಾಗ್ಲೂ ಕ್ರಿಯಾತ್ಮಕ. ಯಾವಾಗ್ಲೂ ಒಂದು ಹೆಣ್ಮಕ್ಳು ನೋಡ್ರಿ, ಬೆಳಗ್ಗೆ ಎದ್ರೆ 5 ಗಂಟೆಯಿಂದ ಪ್ರಾರಂಭ ಮಾಡ್ತಾಳೆ ಅವಳು ಕೆಲಸಗಳನ್ನ. ಬೆಳಗ್ಗೆ ಏಳೋದು, ಮನೆ ಬಿಡಿಸೋದು, ಒರೆಸೋದು, ರಂಗೋಲಿ ಹಾಕೋದು, ದೇವ್ರಿಗೆ ನಮಸ್ಕಾರ ಹಾಕೋದು, ಮತ್ತೆ ಅಡಿಗೆ ಮಾಡೋದು, ಮಕ್ಕಳಿಗೆ ಬಡಿಸೋದು, ತಾನು ಕೆಲ್ಸಕ್ಕೆ ಹೋಗೋದು, ಮತ್ ಸಂಜೆ ಬಂದು ಮತ್ತೆ ಎಲ್ಲ. ಅಂದ್ರೆ ಯಾವಾಗ್ಲೂ ಹೇಳ್ತಾರೆ, ಒಂದು ಮದುವೆ ಮಾಡಿಕೊಟ್ಟ ಮೇಲೆ ಒಂದು ಹೆಣ್ಣು, ಒಂದು ತಾಯಿ ಮುನಿಸ್ಕೊಂಡು ಅಂತಂದ್ರೆ ಅವ್ರ ಮನೆ ಗ್ರಹಣ ಬಡದಂಗೆ ಇರ್ತೈತಂತ್ರಿ. ಒಂದು ತಾಯಿ ನಗನಗ್ತಾ ಇದ್ರೆ ಆ ಮನೆ ಸ್ವರ್ಗದಂಗೆ ಇರ್ತೈತಂತ್ರಿ. ಇದು ಸತ್ಯ. ಹಾಗಾಗಿ ಹೆಣ್ಣು ಮಗಳು ಯಾವಾಗ್ಲೂ ನಗನಗ್ತಾ ಈ ಭೂಮಿ ಮೇಲೆ ಇರಬೇಕು ಅನ್ನೋದು ನಮ್ಮೆಲ್ಲರ ಹಾರೈಕೆ. ಅದು ಹಾಗೇನೆ
ಅದಕ್ಕೋಸ್ಕರನೇ ಮಹಿಳಾ ಆಯೋಗ ಸ್ಥಾಪನೆ ಆಗಿದ್ದು. 1997ರಿಂದ ಮಹಿಳಾ ಆಯೋಗ ಇದೆ ರೀ. ಇಲ್ಲಿಗೆ 97 ಅಂತಂದ್ರೆ 27 ವರ್ಷ. ಎಷ್ಟು ವರ್ಷ ಆಯ್ತು? 27 ವರ್ಷ. 27 ವರ್ಷದಿಂದ ಮಹಿಳಾ ಆಯೋಗ ಇದೆ. ಗೊತ್ತಾ ನಿಮಗೆ? 27 ವರ್ಷ ಆಯ್ತು ಮಹಿಳಾ ಆಯೋಗಕ್ಕೆ. ಆದ್ರೆ ಇವತ್ತು ನೋಡಿ, ಕಲ್ಯಾಣ ಕರ್ನಾಟಕದಲ್ಲಿ ಅವತ್ತು ಬಸವಣ್ಣವರು ಅನುಭವ ಮಂಟಪ ಮಾಡಿ ಅನುಭವ ಮಂಟಪದಲ್ಲಿ ವಿಧವೆಯರಿಗೆ ಸ್ಥಾನ ಕೊಟ್ಟಿದ್ರು. ಇವತ್ತಿಗೆ 900 ವರ್ಷಗಳ ಹಿಂದೆ ಈಗಲೂ ವಿಧವೆಯರಿಗೆ ಸ್ಥಾನ ಕೊಡದೇ ಇರುವಂತ ಜಗತ್ತಲ್ಲಿ ನಾವಿದ್ದೀವಿ. 900 ವರ್ಷಗಳು ಅಂದ್ರೆ ಏನು? ಅವತ್ತಿನ ದಿನ ಎಷ್ಟು ಹೋರಾಟ ಇರ್ಬೋದು, ಎಷ್ಟು ಕ್ರಾಂತಿ ಇರ್ಬೋದು ಈ ನೆಲದ ಮೇಲೆ. ವಿಧವೆಯರು ನಮ್ಮಂಗೆ ಮನುಷ್ಯರು. ಗಂಡ ಸತ್ತಿದ ತಕ್ಷಣ ಅವಳನ್ನ ಅವಹೇಳನ ಮಾಡಬಾರ್ದು, ಅವಳು ಕಿರಿಮೆ ಅಲ್ಲ ಅಂತ ಹೇಳಿ ಅವತ್ತು ಕ್ರಾಂತಿಯನ್ನ ಪ್ರಾರಂಭ ಮಾಡಿದ್ರು ಬಸವಣ್ಣನವರು ಈ ನೆಲದ ಮೇಲೆ. ಇವತ್ತು ಅದೇ ನೆಲದ ಮೇಲೆ ವಿಧವಾ ಸಮಾವೇಶ ಅಂತಂದ್ರೆ 800 ವರ್ಷ ಎಲ್ಲಿ, ಇವತ್ತಿನ ದಿನ ಎಲ್ಲಿ? ನಿಜವಾಗ್ಲೂ ಇದು ಇತಿಹಾಸಕ್ಕೆ ಸೇರಿ ಹೋಗುತ್ತೆ. ಇನ್ನ ಪ್ರತಿ ಜಿಲ್ಲೆಯಲ್ಲಿ, ಮೀನಾಕ್ಷಿ ಅಕ್ಕನವರೇ, ಪ್ರತಿ ಜಿಲ್ಲೆಯಲ್ಲಿ ವಿಧವಾ ಸಮಾವೇಶ ಆಗುತ್ತೆ. ಆ ಹೆಣ್ಣು ಮಕ್ಕಳ ಕುಂದು ಕೊರತೆ ನೋವುಗಳಿಗೆ ಸರ್ಕಾರ ಆಯೋಗದ ಜೊತೆ ಸೇರಿ ಸ್ಪಂದಿಸುತ್ತೆ ಅಂತ ಈ ಮುಖಾಂತರ ನಿಮ್ಮೆಲ್ಲರಿಗೂ ಹೇಳಕ್ ಇಷ್ಟಪಡ್ತೇನೆ. ಯಾಕಂದ್ರೆ ಇವತ್ತು ಆ ತಾಯಂದಿರಿಗೆ ನಾವು ಶಕ್ತಿ ತುಂಬಬೇಕಾಗಿರೋದು. ಮತ್ತೆ ನೋಡಿ, ನಮ್ಮಿದ್ರಲ್ಲಿ ಗಂಡ ಸತ್ರೆ ಹೆಂಡತಿ ವಿಧವೆ ಆಗ್ತಾಳೆ, ಹೆಂಡತಿ ಸತ್ರೆ ಗಂಡ ಮದುವೆ ಆಗ್ತಾನೆ. ಚಪ್ಪಾಳೆ ಬೇಡ ರೀ, ಇದಕ್ಕೆ ಬೇಡ್ರಿ, ಚಲೋ ಇಲ್ರಿ. ಹೆಂಡತಿ ಸತ್ರೆ ಅಲ್ಲ, ಗಂಡ ಸತ್ರೆ ಹೆಣ್ಣು ಮಗಳು ವಿಧವೆ ಆಗ್ತಾಳೆ. ಅದೇ ಗಂಡ ಮದುವೆ ಆಗ್ತಾನೆ ಹೆಂಡತಿ ಸತ್ರೆ. ಯಾರ್ರಿ? ಯಾವ ಭಗವಂತ ಬರ್ದಿದ್ದಾನೆ? ಯಾವ ದೇವ್ರು ಹೇಳಿಲ್ರಿ? ನೀವು ಯಾರಾದ್ರೂ ಒಬ್ರು ಕೈ ಎತ್ರಿ, ದೇವರು ಕೆಳಗೆ ಬಂದು ನೋಡಪ್ಪ, ಹೆಣ್ಣು ಮಗಳು ಗಂಡ ಸತ್ರೆ ಅಕ್ಕಿ ಸಾಯೋತನ ನರಳಿ ಸಾಯಬೇಕು. ನೀ ಗಂಡ ಮದುವೆ ಆಗಿ, ಅದೇನು ನಮಗೆ ಹೇಳೋರು ಶಾಸ್ತ್ರದಲ್ಲಿ, ಮದುವೆ ಆಗಿ ಹೆಂಡತಿ ಸತ್ತೋಗ್ಬಿಟ್ಲಂದ್ರೆ 3 ತಿಂಗಳಲ್ಲಿ ಮದುವೆ ಮಾಡ್ಬಿಡ್ಬೇಕಂತ ಅವನಿಗೆ. ಯಾಕೆ ಅಂತ ಕೇಳಿದ್ರೆ ಶಾಸ್ತ್ರದಲ್ಲೂ ಹೇಳ್ತೈತಂತೆ 3 ತಿಂಗಳೊಳಗೆ ಮದುವೆ ಮಾಡ್ಬೇಕು, ಇಲ್ಲ ಅಂತಂದ್ರೆ ಮತ್ತ 1 ವರ್ಷ ಹೋಗ್ಬಿಡ್ತಿತ್ತಂತೆ. ಹೆಂಡತಿ ಸತ್ತು 3 ತಿಂಗಳಲ್ಲಿ ಮದುವೆ ಮಾಡ್ಕೊಂಡ್ಬಿಡ್ತಾನ ಅವನು ಮನೆಗೆ ಬಂದ್ರೆ 1 ಕಪ್ ಚಹಾ ಕೊಡಬೇಕು, ಸೇವೆ ಮಾಡಬೇಕು, ಇದೆಲ್ಲ ಹೇಳ್ತಾರೆ. ಆದ್ರೆ ಅದು ಆಕ್ಚುಲಿ ಆಗ್ಬೇಕಾಗಿರೋದು ಹೆಣ್ಣು ಮಗಳಿಗೆ, ಮದುವೆ ಆಗ್ಬೇಕಾಗಿರೋದು ಹೆಣ್ಣಿಗೆ. ಯಾಕೆ ಅಂದ್ರೆ ಅವಳು ಅಬಲೆ, ಅವಳು ಸಬಲೆ ಅಲ್ಲ. ಅವಳನ್ನೇ ಸಬಲೆ ಅಂದ್ರೆ ಏನು? ಗಂಡಸ್ಗೆ ಆಸ್ತಿ ಇರ್ತೈತ್ರಿ, ಕೆಲಸ ಮಾಡ್ತಾನ್ರಿ, ವಿದ್ಯಾವಂತ ಇರ್ತಾನ್ರಿ, ಹೋಗಿ ದುಡಿದು ಬರ್ತಾನ್ರಿ. ಹೆಣ್ಣು ಮಗಳಿಗೆ ಹಂಗಿಲ್ರಿ. ಇವತ್ತಿಗೂ ಬಿಜಾಪುರದಲ್ಲಿ ಬಾಲ್ಯ ವಿವಾಹಗಳು ಜಾಸ್ತಿ ಇದಾವೆ. ಎಷ್ಟು ಜನ ಇವತ್ತು 18 ವರ್ಷದ ಕೆಳಗಡೆ ಇರೋ ಹೆಣ್ಣು ಮಕ್ಕಳನ್ನ ಮದುವೆ ಮಾಡ್ಬಿಡ್ತಾರ್ರಿ. ನಾವ್ ಎಷ್ಟು ಹೇಳಿದ್ರು ಕೇಳಲ್ರಿ. ಯಾಕೆ ಅಂತಂದ್ರೆ ಇವತ್ತು ಪುಟ್ಟ ಮಕ್ಕಳ ಮದುವೆ ಮಾಡ್ತೀರಾ, ನಂತರ 4-5 ವರ್ಷಕ್ಕೆ ಸತ್ತೋಗ್ಬಿಡ್ತಾನೆ ಗಂಡ. ಏನಾದ್ರೂ ಆಗಿ ಸತ್ತೋಗಿರ್ತಾನೆ ಅನ್ಕೊಳ್ರಿ, ಆ ಮಗು ಭವಿಷ್ಯ ಏನ್ರಿ? ನೀವು ಓದಿಸಿಲ್ಲ, ಆಕಿ ಕಾಲ್ ಮೇಲೆ ನಿಲ್ಸಿಲ್ಲ, ಆಕಿ ಅಬಲೇನಾ ಸಬಲೇನಾ? ಆಕಿ ಅಬಲೇನಾ ಸಬಲೇನಾ? ಅಬಲೆ ಅಂದ್ರೆ ಏನು ಇಲ್ಲ. ನಾ ಮುಂದ ನಾ ಹಿಂದ. ಮಾವನ್ ಮನೆಯವ್ರು ಇಟ್ಕೊಳಕ್ ರೆಡಿ ಇಲ್ರಿ, ತವ್ರ ಮನೆಯವ್ರು ಕರ್ಕೊಳಕ್ ರೆಡಿ ಇಲ್ರಿ. ಹಂಗು ತಾಯಿ ತಂದೆ ಒಳ್ಳೆಯವರಿದ್ರೆ ಹೆಣ್ಣು ಮಗಳನ್ನ ಕರ್ಕೊಂಡು ಮಾವ ತನ್ನ ಮಕ್ಕಳನ್ನ, ಆದ್ರೆ ಅಲ್ಲೂ ತ್ರಾಸೇರಿ. ಅಣ್ಣ ನಮ್ಮವನ್ರಿ, ಅತ್ತಿಗೆ ಅಮ್ಮ ನಮ್ಮವಳಲ್ರಿ, ಅಲ್ಲೂ ತ್ರಾಸೇರಿ. ಎಲ್ಲಿ ಹೋಗ್ಬೇಕ್ರಿ ಆ ಹೆಣ್ಣು ಮಗಳು? ಅದಕ್ಕೆ ನಾವು ಹೋಗಿದ ಕಡೆ ಹೇಳ್ತೀನ್ರಿ, ನಿಮ್ ಮಕ್ಕಳಿಗೆ ಸಬಲೆ ಮಾಡ್ರಿ, ಸಬಲೀಕರಣ ಮಾಡ್ರಿ. ನಿಮ್ ಮಗಳು ಎಲ್ಲಿವರೆಗೂ ಓದ್ತಾಳೆ ಓದಿಸ್ರಿ. ಅದಕ್ಕೆ ಉದಾಹರಣೆ ನಾನು ಹೇಳ್ತೀನ್ರಿ. ನಮ್ಮೂರು ಮಾರೇನಹಳ್ಳಿ, ಬೆಂಗಳೂರಲ್ಲಿ ವಿಜಯನಗರದಲ್ಲಿ ಒಂದು ಹಳ್ಳಿ ರೀ. ಈಗ ನನಗೆ 50 ವರ್ಷ, 38 ವರ್ಷಗಳ ಹಿಂದೆ 12 ವರ್ಷಕ್ಕೆ ನಾನು ಋತುಮತಿ ಆಗಿದ್ದೆ. ನಮ್ಮೂರಿನಲ್ಲಿ ಋತುಮತಿ ಆಗಿ 2-3 ವರ್ಷಕ್ಕೆ ಹುಡುಗನ್ನ ನೋಡಿ ಮದುವೆ ಮಾಡ್ತಿದ್ರಿ. ನಮ್ಮೂರಿನಲ್ಲಿ ನನ್ನ ಸರಿ ಸಮಾನವಾದಂತ ವಯಸ್ಸಿದ್ದಂತ ಹುಡುಗಿಯರ್ನೆಲ್ಲ ಗೆಳತಿಯರ್ನೆಲ್ಲ ಮದುವೆ ಮಾಡಿದ್ರಿ.
ಬಟ್ ನಮ್ಮ ತಾಯಿ ಹೆಸರು ಅಮ್ಮಯ್ಯ, ನಮ್ಮ ತಂದೆ ಹೆಸರು ಕೃಷ್ಣಪ್ಪ. ನಮ್ಮ ತಂದೆ ನಮ್ಮ ತಾಯಿ ಕರೆದು ಹೇಳ್ತಾರೆ, ವರಗಳು ಬರ್ತಾ ಇರುತ್ತೆ ನನಗೆ, ನಮ್ಮ ತಾಯಿ ಹೇಳ್ತಾರೆ ನನ್ನ ಹೆಸರು ನಾಗಲಕ್ಷ್ಮಿ. ಆಗ್ಲೇನು ನಾಗಮ್ಮ ಅಂತ ಒಬ್ಳು ವಿಧವೆ ಬಂದು ಮೇಲ್ಗಡೆ ಕೂತಿದ್ಲು. ನನ್ನ ಹೆಸರೇ ಇಟ್ಕೊಂಡಿದ್ಯವ, ಎಲ್ಲಿದ್ಯಾ ಗೊತ್ತಿಲ್ಲ, ಅಳ್ತಾ ಇದ್ಲು. ನಾನು ಕುಂಕುಮ ಹಚ್ಚಕ್ ಹೋದ್ರೆ ನಿಮಗೆ ಕಾಣಲಿಲ್ಲ. ಗಂಡನ್ ಕಳ್ಕೊಂಡಿರೋರೆಲ್ಲ ಅಳ್ತಿದ್ರಿ ವೇದಿಕೆ ಮೇಲೆ. ನಾ ಮುಟ್ಟಿದ್ರೆ ಸಾಕು, ಅವ್ರ ಕಣ್ಣಲ್ಲಿ ಬರೀ ನೀರು ಬರ್ತಾ ಇತ್ತು. ಯಾಕೆ ಮಾತು ಹೇಳ್ತೀನಂದ್ರೆ, ನಮ್ಮ ತಂದೆ ನಮ್ಮ ತಾಯಿಗೆ ಹೇಳಿದ್ರಂತೆ. ನಮ್ಮಮ್ಮ ಹೇಳ್ತಿದ್ರು, ಅಮ್ಮಯ್ಯ ನನ್ನ ಮಗಳನ್ನ ನಾನು ಚೆನ್ನಾಗಿ ಓದಿಸ್ತೀನಿ, ಅವಳ ಕಾಲ ಮೇಲೆ ಅವಳು ನಿಂತ್ಕೋಬೇಕು, ಯಾರ ಹತ್ರನೂ ಕೈ ಚಾಚಿ ದುಡ್ಡು ಬೇಡಬಾರ್ದು ನನ್ನ ಮಗಳು ಅಂತ ನಮ್ಮ ತಂದೆ ನಮ್ಮ ತಾಯಿಗೆ ಹೇಳ್ತಿದ್ರಂತೆ. ನಮ್ಮ ತಂದೆ ನಾನು ಹಾರೋ ರೆಕ್ಕೆಗೆ ಹಗ್ಗ ಕಟ್ಲಿಲ್ರಿ, ಹಾರಕ್ ಬಿಟ್ರೆ. ಇವತ್ತು ನನ್ನ ತಂದೆ ಇಲ್ಲ, 20 ವರ್ಷ ಆಯ್ತ್ರಿ ಅವ್ರು ಸತ್ತೋಗಿ. ಆದ್ರೆ ನಮ್ಮ ತಂದೆ ಕನಸನ್ನ ನಾನು ಬದುಕ್ತಾ ಇದ್ದೀನಿ. ಇವತ್ತು ಆ ಇಡೀ ಊರಲ್ಲಿ ನಾನೇ ಮೊದಲನೇ ವಿದ್ಯಾವಂತೆ, ಮೊದಲನೇ ಡಾಕ್ಟರ್. ನಮ್ಮ ತಂದೆ ನಿಮ್ಮಲ್ಲಿ ಎಲ್ಲರಲ್ಲೂ ಇದನ್ರಿ. ನೀವೆಲ್ಲ ನಮ್ಮ ತಂದೆ ರೂಪದಲ್ಲಿ ನನಗೆ ಆಶೀರ್ವಾದ ಮಾಡ್ತಿದ್ದೀರಾ. ಮೇಲಿದಾರ್ರಿ, ಬಹಳ ಗರ್ವ ಅನಿಸ್ತಿರ್ತೈತ್ರಿ ನಮ್ಮ ಅಪ್ಪನಿಗೆ. ನನ್ನ ಮಗಳನ್ನ ನೋಡಿ, ನಾನು ಓದಿಸ್ದೆ. ನನ್ನ ಮಗಳು ನೋಡ್ರಿ, ಯಾವುದೋ ಹಳ್ಳಿ ಹುಟ್ಟಿದಾಕಿ ಇವತ್ತು ವಿಜಯಪುರ ವೇದಿಕೆ ಮೇಲೆ ನಿಂತ್ಕೊಂಡು ಎಷ್ಟೋ ಜನ ಹೆಣ್ಮಕ್ಳನ್ನ ಬಾಚಿ ತಪ್ಪಿ ನಿಮ್ ಜೊತೆ ನಾನಿದ್ದೀನಿ, ನಿಮಗ್ ಶಕ್ತಿ ನಾನು ತುಂಬ್ತೀನಿ, ಹೆದರಬೇಡ್ರಿ ಅಂತ ಹೇಳ್ತಿದ್ದಾಳೆ ಅಂತ ನಮ್ಮ ತಂದೆಗೆ ಎಷ್ಟು ಖುಷಿ ಆಗ್ಬೋದಲ್ರಿ. ನಾನು ಯಾವಾಗ್ಲೂ ಹೇಳ್ತೀನಿ, ನಮ್ಮಪ್ಪ ಅಂಬೇಡ್ಕರ್ ಅಲ್ಲ. ಯಾಕೆಂದ್ರೆ ಅಂಬೇಡ್ಕರ್ ಹೇಳ್ತಿದ್ದೆ ಅದು. ನಾವೊಬ್ರು ಆಫೀಸರ್ ಆಗ್ಬಿಟ್ರೆ ಅಲ್ರಿ, ನಾನು ಆಫೀಸರ್ ಆಗಿ ವಾಪಸ್ ನೀನ್ ಎಷ್ಟು ಜನರಿಗೆ ನಿನ್ನಂಗೆ ಮಾಡ್ತೀಯ, ಅಲ್ಲಿ ನಿಜವಾದ ಅಂಬೇಡ್ಕರ್ ಬದುಕಿರೋದು. ನಾವು ಅಂಬೇಡ್ಕರ್ ಜಯಂತಿ ಮಾಡ್ತೀವ್ರಿ, ಡಿಜೆ ಹಾಕೊಂಡು ಬೀದಿ ಬೀದಿಯಲ್ಲಿ ತಿರ್ಕೊಂಡು ಡಾನ್ಸ್ ಮಾಡ್ಕೊಂಡು. ಅಲ್ಲಿ ಅಂಬೇಡ್ಕರ್ ಇಲ್ರಿ. ಅಂಬೇಡ್ಕರ್ ಇರೋದು ನೀವು ಸಮಾಜಕ್ಕೆ ಏನ್ ಕೊಡ್ತೀರಾ, ಅಲ್ಲಿ ನಿಜವಾದ ಅಂಬೇಡ್ಕರ್ ಬದುಕಿರೋದು. ಅವರನ್ನ ಸಬಲೀಕರಣ ಮಾಡ್ಬೇಕ್ರಿ. ಧ್ವನಿ ಇಲ್ದವ್ರಿಗೆ, ಬಡವರಿಗೆ, ತುಳಿತಕ್ಕೆ ವರ್ಗಾದವ್ರಿಗೆ, ಶೋಷಿತರಿಗೆ, ನೀವು ಎಲ್ಲರೂ. ಇವತ್ತು ಮೀನಾಕ್ಷಿ ಅಮ್ಮನೂ ಅದೇ ಮಾಡ್ತಾ ಇರೋದು. 2005ರಲ್ಲಿ ತನ್ನ ಗಂಡನನ್ನ ಕಳ್ಕೊಂಡ ಮೇಲೆ ಆಶಾ ಕಿರಣ ಅಂದ್ರೆ ಏನು, ಅವರೇ ಹೇಳಿದ್ರು, ನಾನು ಓದಿದ್ದೀನಿ, ನಾನು MA BEd ಮಾಡಿ ನನಗೆ ಎಷ್ಟು ಕಷ್ಟ ಆಯ್ತ್ರಿ ಮೇಡಮ್, ನನಗೆ ನಾನೊಂದು ಜೀವನ ಕಟ್ಕೊಳಕ್ಕೆ. ನಂಗೆ ಲಕ್ಷಾಂತರ ವಿಧವೆಯರಿದ್ದಾರೆ ಮೇಡಮ್, ಅಷ್ಟು ಜನರಿಗೆ ನಾನು ಮಾಡದೆ ಹೋಗ್ಲಿ, ನನ್ನ ಕೈಯಲ್ಲಿ ಎಷ್ಟು ಜನರಿಗಾಗುತ್ತೆ, ಅವರೊಟ್ಟಿಗೆ ನಾನು ನಿಂತ್ಕೊಂಡು ಅವರ ಬದುಕಿಗೆ ನಾನು ಆಶಾ ಕಿರಣವಾಗ್ತೀನಿ ಅಂತ ಹೇಳಿ ಈ ಸಂಘವನ್ನ ಪ್ರಾರಂಭ ಮಾಡಿದ್ರು. ಎಂಥ ಒಳ್ಳೆ ಕೆಲಸ ಅಲ್ವಾ. ಇವತ್ತಿ ಕಾರ್ಯಕ್ರಮಕ್ಕೆ ಎಷ್ಟು ಜನ ದಾನಿಗಳು, ಅದು ಹೆಣ್ಣು ಮಕ್ಕಳು ದಾನಿಗಳು. ಬಹಳ ಖುಷಿ ಆಯ್ತ್ರಿ. ಇವತ್ತು ಎಷ್ಟು ಜನ ಮಹಿಳೆಯರು ವಿಧವೆಯಂದಿರಿಗೆ ನಾನು ಕುಂಕುಮ ಹಚ್ಚಿ, ಇವತ್ತು ನಾನು ಎಲ್ಲಿ ಐಟಿ ಅಲ್ಲ ಗೊತ್ತಿಲ್ಲ ಎಲ್ಲಿ ಬಂದು ಒಂದು ನಮ್ಮ ಮನೆಯಲ್ಲಿ ನಿನ್ನೆ ಒಂದಷ್ಟು ಜನ ಹೆಣ್ಮಕ್ಳು ಬಂದ್ರಿ, ಎಲ್ರಿಗೂ ಅರ್ಶನ ಕುಂಕುಮ ಹಚ್ಚಿಬಿಟ್ಟು ಅವರಿಗೆ ತಾಂಬೂಲ ಕೊಟ್ಟು ಮಾಡಿದೆ. ಒಂದ್ ಹೆಣ್ಮಕ್ಳು ಬಂದು, ಮೇಡಮ್ ನನಗೆ ಗಂಡ ಇಲ್ಲ ಮೇಡಮ್, ಕುಂಕುಮ ಬ್ಯಾಡ್ರಿ ಅಂತ. ನಾ ಹೇಳ್ತಿದ್ದೀನಿ, ಇವತ್ತಿಂದ ನೀ ಕುಂಕುಮ ಹಚ್ಕೋ. ಗಂಡನಿಂದ ಕುಂಕುಮ ಬಂದಿಲ್ರಿ. ನಾವು ಹುಟ್ಟದಾಗ್ಲೇ ಶೃಂಗಾರ ಪ್ರಿಯರಿ. ನಾವು ಯಾವಾಗ್ಲೂ ಅಲಂಕಾರವನ್ನ ಧರಿಸ್ಕೊಂಡು ಬಂದಿರೋಡ್ರಿ. ನೀವು ನೋಡಿ, ಒಂದು ದೇವಿನ ನೋಡ್ರಿ, ಎಷ್ಟು ಚಂದ ಅಲಂಕಾರ ಮಾಡಿರ್ತಾರೆ. ಶಿವನಿಗೆ ನೋಡ್ರಿ, ಅಲಂಕಾರ ಇದೆಯಾ? ಇಲ್ಲ. ಅಲಂಕಾರನ ಒಂದು ಶಕ್ತಿ, ಅದು ಹೆಣ್ಣಿಗೆ ಮಾತ್ರ ಇದೆ, ಅದು ಯಾರಿಂದನೂ ಬಂದಿಲ್ಲ, ನಾವು ಹುಟ್ಟದಾಗೆ ಬಂದಿದೆ. ಹಾಗಾಗಿ ನೀವು ಕುಂಕುಮ ಹಚ್ಕೊಳ್ರಿ, ನಿಮಗೆ ಏನ್ ಬೇಕೋ ಅದು ಕಟ್ಕೊಳ್ರಿ, ಯಾರಿಂದನೂ ಬಂದಿಲ್ರಿ. ನಾ ಕೂಡಿಸಿ ಆಕೆಗೆ ಹಚ್ಚಿಬಿಟ್ಟು ಹೇಳಿದೆ, ಇವತ್ತಿಂದ ನೀನು ಹಚ್ಕೋಬೇಕು, ಬರೀ ಹಣೆ ಇರಬಾರ್ದು, ನಿನಗೆ ಇಷ್ಟ ಇದ್ರೆ ಹಚ್ಕೊಳ್ಳವ ಅಂತ. ಕಣ್ಣೀರ್ ತಂದ್ರಿ. ನಾವು ಬದಲಾವಣೆಗೆ ನಿಂತ್ಕೊಳ್ಳೋಣ. ಗಾಂಧೀಜಿ ಏನ್ ಹೇಳ್ತಾ ಇದ್ರು, ಬರೀ ಭಾಷಣ ಮಾಡೋದಲ್ಲ, ಮೊದಲು ನಾವು ಬದಲಾಗೋಣ, ನಾವು ಹೆಂಗ್ ಬದುಕಬೇಕು ಅಂತ, ನಂತರ ಎಲ್ಲರೂ ತನ್ನಷ್ಟಿಗೆ ತಾನೇ ಬದಲಾಗ್ತಾರೆ ಅಂತ ಬದಲಾವಣೆಗೆ ನಾವೆಲ್ಲ ನಿಂತ್ಕೋಬೇಕು. ನಾವು ಬಹಳ ಹೋರಾಟ ಮಾಡ್ಕೊಂಡ್ ಬಂದಿದೀವ್ರಿ. ಇವತ್ತು ನಾಗಲಕ್ಷ್ಮಿ ವೇದಿಕೆ ಮೇಲೆ ನಿಂತ್ಕೊಳ್ಬೇಕು ಅಂತಂದ್ರೆ ಬಹಳ ಹೋರಾಟ ರೀ. ಹೋರಾಟ ಇಲ್ಲದೆ ಯಾವ್ದು ಜೀವನ ಇಲ್ಲ. ನಾನು ಎಲ್ರಿಗೂ ಹೇಳ್ತೀನಿ, ಇಲ್ಲೊಂದು ಪುಟ್ಟ ಹುಡುಗಿ, ಆ
ಹೆಣ್ಣು ಮಗಳೆಲ್ಲದಕ್ಕೆ 2 ಕಾಲಿಲ್ಲ, 2 ಪುಟ್ಟ ಕೈ ಇದೆ. ಎಲ್ಲಿದ್ಯವ ನೀನು? ಹೋಗ್ಬಿಟ್ಯಾ? ಇಲ್ಲ ಇಲ್ಲ. ಎಲ್ಲಿದ್ಯವ? ಇಲ್ಲಿ ಬಾರ, ನಿಮಗ್ ತೋರಿಸ್ತೀನ್ರಿ. ಕೆಲಸ ಮಾಡ್ತಾಳ್ರಿ ಅವಳು. ಅಂಗವಿಕಲ ಮಕ್ಕಳಿಗೆ, ಬುದ್ಧಿಮಾನ್ಯ ಮಕ್ಕಳಿಗೆ ಹೋಗಿ ಪಾಠ ಮಾಡ್ತಾಳ್ರಿ ಆಕಿ. ಬಾರವ, ಇಲ್ವಾ? ಮಧ್ಯ ಬಾರವ ನೀನು. ಆಕೆಗಿಂತ ಕಡೆ ಏನ್ರಿ ನಾವು? ಬದುಕೋದಕ್ಕೆ ಛಲ ಇರಲಿ ನಿಮಗೆ, ಸಾಧಿಸುವ ಗುರಿ ಇರಲಿ ನಿಮಗೆ. ಎಷ್ಟೇ ಕಷ್ಟಗಳ ಬಂದರೂ ಹೋರಾಟನ ಬಿಡಬೇಡಿ. ಹೆಣ್ಣು ಅಂದ್ರೆ ಹೋರಾಟ ರೀ. ಹೆಣ್ಣು ಅಂದ್ರೆ ಏನು? ಹೆಣ್ಣು ಅಂದ್ರೆ ಏನು? ಅಕ್ಕಿನೇ ನೋಡ್ಬೇಡ್ರಿ, ನನ್ನ ಮಾತು ಕೇಳ್ರಿ. ಹೆಣ್ಣು ಅಂದ್ರೆ ಏನು? ಹೋರಾಟ. ಹೋರಾಟದ ಬದುಕನ್ನ ನೋಡಿ. ನಾನು ಯಾಕೆ ಅವಳ ಕಣ್ಣಲ್ಲಿ ನೀರು ಬಂತು? ಎಲ್ಲ ನೀವು ಅಳ್ತಾ ಇರವ? ಹಳು ಅಂದ್ರೆ ನೋಡಿ, ಈ ಹೆಣ್ಣು ಭಾವನಾತ್ಮಕ ಜೀವಿ. ಮಾತಾಡಿದ ತಕ್ಷಣ ಅಳ್ತಾಳೆ. ಅವಳಿಗೆ ಭಾವನೆಗಳು ಜಾಸ್ತಿ. ಅವಳನ್ನ ನಾನು ಕೇಳಿದೆ, ಏನವ ನೀನ್ ನನ್ನ ಭೇಟಿಯಾಗಿ ಬಂದಿದ್ದು? ಮೇಡಮ್, ನೀವು ಅಂದ್ರೆ ತುಂಬಾ ಇಷ್ಟ ರೀ ನನಗೆ. ಕೆಲಸ ಏನ್ ಕೆಲಸ ಮಾಡ್ತೀವ? ಕೆಲ್ಸಕ್ಕೆ ಹೋಗ್ತೀವಿ. ಕೆಲಸ ಮಾಡ್ತೀನಿ. ಎಲ್ಲಿ ಹೋಗ್ತೀವ? ಬುದ್ಧಿ ಇಲ್ದಿರೋ ಮಕ್ಕಳಿಗೆ ಪಾಠ ಮಾಡ್ತೀನಿ ಮೇಡಮ್ ಹೋಗಿ. ಅವ್ರಿಗೆ ಪುಸ್ತಕ ಅಂದ್ರೆ ಏನು ಗೊತ್ತಿರಲ್ಲ, ಚಾಕ್ ಪೀಸ್ ಅಂದ್ರೆ ಗೊತ್ತಿರಲ್ಲ, ಊಟ ಹ್ಯಾಂಗ್ ಮಾಡ್ಬೇಕಂತ ಗೊತ್ತಿರಲ್ಲ, ಚಮಚ ಹಿಡಿಯಕ್ ಬರೋದಿಲ್ಲ, ತಟ್ಟೆ ಹಿಡಿಯೋಕ್ ಬರೋದಿಲ್ಲ. ಆ ಹೆಣ್ಣು ಮಗಳು ಅವಳ ಜೀವನವನ್ನ ಕಟ್ಕೊಂಡಾದ್ರೆ ನಾವೆಲ್ಲ ಕೈ ಕಾಲು ಕಣ್ಣು ಮೂಗು ಎಲ್ಲ ನೆಟ್ಟಿಗಿರೋರು ನಾವು ಹೋರಾಟ ಮಾಡ್ಬೇಕಾ ಬೇಡವಾ? ಎಲ್ಲಿ ಆವಾಜ ಇಲ್ಲ? ಜೋರಾಗಿ ಪ್ರಮಾಣ ಮಾಡಿ ಎಲ್ಲರೂ ಎದೆ ಮೇಲೆ ಕೈ ಇಟ್ಕೊಂಡು. ವಿಧಿವೇದಿರೆ ಅಂತಲ್ಲ, ಎಲ್ಲರೂ. ಹೆಣ್ಣು ಅಂದ್ರೆ ಹೋರಾಟ. ಎಲ್ಲರೂ ಕೈ ಎದೆ ಮೇಲೆ ಇಟ್ಕೊಳ್ಳಿ. ಎಷ್ಟೇ ಕಷ್ಟ ಬರ್ಲಿ ಹೇಳಿ. ಆವಾಜ್ ಜೋರ್ ಇಲ್ರಿ. ಎಷ್ಟೇ ಕಷ್ಟ ಬರ್ಲಿ, ಎಷ್ಟೇ ತೊಂದರೆ ಬರ್ಲಿ, ಯಾರೇ ಅವಮಾನ ಮಾಡ್ಲಿ, ಮರುದಿನ ಹೋರಾಟ. ಎಲ್ಲರಿಗೂ ಸಹಾಯ ಮಾಡುವಂತ ಶಕ್ತಿ ನಮಗೆ ಸಿಗಲಿ. ಯಾವುದೇ ಹೆಣ್ಣಿರ್ಲಿ, ಕಣ್ಣೀರು ಒರೆಸಕ್ಕೆ ಪ್ರಯತ್ನ ಮಾಡೋಣ. ಮಾಡ್ತೀರಾ? ಮಾಡ್ತೀರಾ? ಇದು ನನ್ನ ಹೆಣ್ಣು ಮಕ್ಕಳು ಅಂದ್ರೆ, ಇದು ನನ್ನ ಹೆಣ್ಣಿನ ಶಕ್ತಿ ಅಂದ್ರೆ. ನಾನು ನನ್ನ ಸ್ನೇಹಿತೆಯ ಅಕ್ಕ ಇದ್ದಾಳೆ ಇಲ್ಲಿ. ನಾನು ಅವಳ ಅಕ್ಕ ಅಂತಾನೆ ಕರೆಯೋದು, ಉಜ್ಜಕ್ಕ. ಅವಳು ಲಾಯರ್. ನಾನು ಹೇಳಿದೆ, ಉಜ್ಜಕ್ಕ, ನಾಳೆ ನಾನಲ್ಲೊಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ, ನೀವು ಲಾಯರ್ ತಾನೆ, ನೀವು ಬನ್ನಿ. ಅಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಲಾಯರ್ ಬೇಕು ಅಂತಂದ್ರೆ ನೀವು ಹೋರಾಟ ಮಾಡಬೇಕು ಅಂತ. ಮೀನಾಕ್ಷಿ ಅಮ್ಮ ಅವ್ರು ಏನ್ ಹೇಳಿದ್ರು ಗೊತ್ತಾ? ನಾಗಲಕ್ಷ್ಮಿ, ನಾನು ಒಬ್ಳೇ ಬರಲ್ಲ, ನಾನು 32 ಸ್ಟೂಡೆಂಟ್ಸ್ ಕರ್ಕೊಂಡ್ ಬರ್ತೀನಿ, ಎಲ್ಲರೂ ಅವ್ರ ಜೊತೆ ನಿಂತ್ಕೋತಾರೆ ಅಂತಂದ್ರು. ಎಷ್ಟು ಹೆಮ್ಮೆ ಅನಿಸ್ತು ಗೊತ್ತೇನ್ರಿ? ಆತರ ಎಷ್ಟೋ ಜನ ಮಹಿಳೆಯರಿದ್ದಾರೆ. ನಾನು ಎಲ್ಲರೂ ಹೆಸರು ಹೇಳೋ ಅವಶ್ಯಕತೆ ಇಲ್ಲ. ನಿಮ್ದಾದಂತ ರೀತಿಯಲ್ಲಿ ಸಹಾಯ ಮಾಡಿ. ಸಿದ್ದೇಶ್ವರ ಸ್ವಾಮೀಜಿನ ನಂಬ್ತೀರಾ ತಾನೆ? ಎಷ್ಟು ಜನ ನಂಬ್ತೀರಾ? ಕೈ ಎತ್ತಿ. ಗಂಡು ಮಕ್ಕಳನ್ನ ಎತ್ತಬೇಕ್ರಿ. ಸಿದ್ದೇಶ್ವರ ಸ್ವಾಮೀಜಿ ಮೇಲೆ ಪ್ರಮಾಣ ರೀ ಇದು. ನಾವು ತಿನ್ನೋ ಊಟದಲ್ಲಿ ಒಂದು ಊಟ, ಒಂದು ತುತ್ತು ಹಂಚಿ ಬದುಕೋಣ. ಬದುಕ್ತೀರಾ? ಬದುಕ್ತೀರಾ? ಆವಾಜ್ ಇಲ್ಲ. ಬದುಕಬೇಕು, ಬದುಕಬೇಕು. ಅದೇ ಇಂಪಾರ್ಟೆಂಟ್ ಇರೋದು. ಗೊತ್ತಾಯ್ತಾ? ಮೊದಲಿಗೆ ಗಂಡ ಸತ್ರೆ ಹೆಂಡತಿ ವಿಧವೆ. ಎಲ್ರು ಹೇಳೋರು, ಬಾರವ ಎಷ್ಟು ಕಳ್ತೀಯ ಅಳು, ನಿನ್ನ ಮನಸ್ಸೆಲ್ಲ ಹಗುರ ಆಗ್ಬೇಕ್ರಿ. ಅತ್ಕೋ ಚೆನ್ನಾಗ್ ಅತ್ಕೋ. ಆಕಿ ಅದಕ್ಕೆ ಏನು ನ್ಯಾಯ ಕೊಡಬೇಕು, ಆಕಿ ದಾರಿ ಹೆಂಗ ಮಾಡಬೇಕು ಇಲ್ರಿ. ಅದನ್ನ ಕಾನೂನು ಮಾಡಿದ್ದು. ನೀವು ಹಳೋದಲ್ಲ ತಂಗಿ, ನಿನಗೆ ಅಧಿಕಾರ ಇದೆ, ನಿನಗೆ ಹಕ್ಕಿದೆ, ನೀವು ಹೋರಾಟ ಮಾಡಿದ್ರೆ ನಿಮಗೆ ಸಿಗತ್ತೆ ಅಂತ ಹೇಳಿದವ್ರು ಯಾರು? ನೋಡೋಣ, ಹೇಳ್ರಿ. ಒಬ್ರು ಹೇಳ್ರಿ. ವಿಜಯಪುರದಲ್ಲಿರೋರು ಯಾರು ಹೇಳಿದ್ರಿ? ಹೇಳುವ, ಜೋರಾಗಿ ಹೇಳುವ. ಡಾಕ್ಟರ್ BR. ಜೋರಾಗಿ ಹೇಳ್ರಿ. ಅಂಬೇಡ್ಕರ್ ಬರೀ ದಲಿತರಿಗಲ್ಲ ರೀ, ಹೆಣ್ಣು ಮಕ್ಕಳ ಪರವಾಗಿ ಯಾರಾದ್ರೂ ಹೋರಾಟ ಮಾಡಿದ್ರೆ, ಕಾನೂನ ತಂದಿದ್ರೆ, ಇವತ್ತು ನಮ್ಮ ಹಕ್ಕನ್ನ ನೀವು ನೋಡ್ರಿ. ಅದೇ ಹೆಣ್ಣು ಮಕ್ಕಳು ಸೈನ್ ಹಾಕಿಲ್ಲ ಅಂದ್ರೆ ಅಮ್ಮನ ಮನೇಲಿ ಯಾರು ಆಸ್ತಿ ಮಾರೋಂಗಿಲ್ರಿ. ನಮ್ ಸೈನ್ ಬೇಕೇ ಬೇಕ್ರಿ. ಅವಾಗ ಕರೆದು ಹೇಳ್ತಾರೆ, ನಮ್ಮ ಹತ್ರ 10 ಸೈಟ್ ಇದೆ,
ನಿನಗೆ ಒಂದು ಸೈಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಯಾಕಂದ್ರೆ ಸೈನ್ ಬೇಕಲ್ರಿ. ಈ ಸೈನ್ಗೆ ಇಷ್ಟೊಂದು ಬೆಲೆ ತಂದಿದ್ದು ಡಾಕ್ಟರ್ BR ಅಂಬೇಡ್ಕರ್ ರೀ. ಗಂಡ ಹೆಂಡತಿ ಸತ್ತ ಮೇಲೆ ಮದುವೆ ಆಗ್ಬಿಡ್ತಾನೆ. ಅದೇ ತಾಯಿ ಗಂಡನ್ನ ಕಳ್ಕೊಂಡಾಗ ಮತ್ತೆ ಮದುವೆ ಆಗಬಹುದು ಅಂತ ಕಾನೂನ ತಂದಿದ್ದು ಸಹ ಡಾಕ್ಟರ್ BR ಅಂಬೇಡ್ಕರ್. ಊರಿಗೆ ಅವಾಗ ಪಟೇಲ್ರು, ಶಾನುಭೋಗ್ರು, ಈ ಕಡೆ ವಿಜಯಪುರದಲ್ಲೂ ಬಹಳಷ್ಟು ಜನ ಇದಾರೆ. ಹೌದಲ್ಲ ಉಜ್ಜಕ್ಕ? ಬಹಳಷ್ಟು ಜನ ಇದಾರೆ. ಅವಾಗ ಬ್ರಿಟಿಷ್ ಕಾಲದಲ್ಲೆಲ್ಲ ಇಲ್ಲೂ ಈಗ ಹೇಳಕ್ ಬೇಡ್ರಿ ಹೆಸರುಗಳು. ಊರ್ ಮೇಲೆ ಹೋದ್ರೆ ಒಂದೊಂದು ಹೆಂಡತಿ ಮಾಡ್ಕೊಂಡ್ ಬರೋದು. ಅಲ್ಲೊಬ್ಬ ಮಗ ಹುಡ್ದ ಶಾನುಭೋಗ್ರು ಮಗ, ಇಲ್ಲೊಬ್ಬ ಮಗ ಹುಡ್ದ ಪಟೇಲ್ರು ಮಗ. ಈಗ ಅದೆಲ್ಲ ಇಲ್ರಿ. ಅದಕ್ಕೆಲ್ಲ ಕಡಿವಾಣ ರೀ. ನೀವ್ ಹಂಗೆಲ್ಲ 2-3 ಮದುವೆ ಆಗ್ಲಿಕ್ಕೆ ಸಾಧ್ಯ ಇಲ್ರಿ. ನೀವು ಮಾಡ್ಬೇಕು ಅಂದ್ರೆ ನೀವು ವಿಚ್ಛೇದನ ಕೊಡ್ಬೇಕ್ರಿ. ನಮ್ಮ ಹೆಣ್ಮಗಳು ಒಪ್ಪಬೇಕ್ರಿ. ಇಲ್ದಿದ್ರೆ ನಿಮ್ಗೆ ಡೈವರ್ಸ್ ಇಲ್ಲ, ಇನ್ನೊಂದು ಮದುವೆನೂ ಇಲ್ಲ. ಈ ಹಕ್ಕನ್ನ ಕೊಟ್ಟವ್ರು ಯಾರ್ರಿ? ಕಾನೂನು ನಮಗೋಸ್ಕರ ತಂದಿದ್ದೆ ಡಾಕ್ಟರ್ BR ಅಂಬೇಡ್ಕರ್. ವಿಧವೆ ಆಗ್ತಾಳೆ. ವಿಧವೆ ಆದ್ಮೇಲೆ ಸತ್ತ ಮೇಲೆ ಅವ್ರ ಗಂಡ ಸತ್ತಾಗ ಅವಳಿಗೆ ಅಷ್ಟೇ ಆಸ್ತಿ ಮೇಲೆ ಹಕ್ಕಿರುತ್ತೆ. ಆ ಕಾನೂನ ತಂದಿದ್ದು ಸಹ ಡಾಕ್ಟರ್ BR ಅಂಬೇಡ್ಕರ್. ಎರಡನೇ, ಈಗ ಗೊತ್ತೇ ಇರಲ್ಲ, ಎರಡನೇವನ್ನ ಮದುವೆ ಮಾಡ್ಕೊಂಡ್ಬಿಟ್ಟಿರ್ತಾನೆ, 2 ಮಕ್ಕಳು ಹುಟ್ಟಿಸ್ಬಿಟ್ಟಿರ್ತಾನೆ. ದೊಡ್ಡವಳಿಗೂ ಮಕ್ಳು ಇರ್ತಾನೆ, ಎರಡನೇವ್ರಿಗೂ ಮಕ್ಳು ಇರ್ತಾಳೆ. ಆದ್ರೆ ಆ ಹೆಂಡತಿಗೆ ಪಾಲಿರಲ್ರಿ. ಆ ಮಕ್ಕಳಿಗೆ ಸರಿ ಸಮಾನವಾದ ಪಾಲಿರುತ್ತೆ. ಇದು ಆಸ್ತಿ ಪಾಲಿನ ಹಕ್ಕು. ಇಷ್ಟೆಲ್ಲ ಕಾನೂನುಗಳನ್ನ ತಂದು ಹೆಣ್ಣು ಮಕ್ಕಳಿಗೆ ಋಣಭಾರವನ್ನ ತೀರಿಸಿದ್ದು ಡಾಕ್ಟರ್ BR ಅಂಬೇಡ್ಕರ್. ಇವತ್ತು ಈ ವಿಧವಾ ಸಮಾವೇಶದಲ್ಲಿ ನಾವು ಅದನ್ನೆಲ್ಲ ನೆನಪಿಟ್ಕೋಬೇಕ್ರಿ. ಇಲ್ಲ ಅಂತಂದ್ರೆ, ಅವರನ್ನೆಲ್ಲ ನೆನೆಸ್ಲಿಲ್ಲ ಅಂತಂದ್ರೆ ನಾವು ಗೌರವ ಕೊಟ್ಟಂಗ ಆಗೋಲ್ರಿ. ಆಗ್ಲೇ ಮಕ್ಕಳು ಡಾನ್ಸ್ ಮಾಡ್ಬೇಕಾದ್ರೆ ಹೇಳ್ತಿದ್ರು, ಕುರ್ಚಿ ಇಲ್ಲೇ ಇರುತ್ತೆ, ನಾವು ಹೋಗ್ತೀವಿ, ನಾವು ಮಾಡಿರೋ ಕಾರ್ಯ ಮಾತ್ರ ಇಲ್ಲಿ ಉಳ್ಕೊಳ್ಳುತ್ತೆ ಅಂತ. ಬಸವಣ್ಣ ಇಲ್ಲ, ಅಂಬೇಡ್ಕರ್ ಇಲ್ಲ, ಬಟ್ ಅವರು ಮಾಡೋಗಿದ್ದು ಕೆಲಸಗಳು ಸಾವಿರಾರು ವರ್ಷಗಳಾದ್ರೂ ಇವತ್ತು ನಮ್ ಜೊತೆ ಜೀವಂತವಾಗಿದೆ ಅಂದ್ರೆ ನಾವೆಲ್ಲ ಮಾಡ್ಬೇಕಾ ಬೇಡ್ವಾ? ಅವಾಗಿಲ್ಲ. ಹೊಟ್ಟೆ ಹಸಿತಾಗೆಲ್ಲ ನಿಮ್ಮೊಟ್ಟಿಗೆ ನಾನು ಹೊಟ್ಟೆ ಹಸ್ಕೊಂಡಿದ್ದೀನಿ. ನಾನ್ ನಿನ್ನೆ 6 ಗಂಟೆಗೆ ನಮ್ಮ ಮನೆ ಬಿಟ್ಟಿದ್ರಿ ಬೆಂಗಳೂರಲ್ಲಿ. ನಾನು ನಿಮ್ಮಂಗೆ ರೀ. ನನ್ಗೂ ಅತ್ತೆ ಮಾವ ಇದ್ದಾರೆ, ನನ್ನ ಮನೆಯವರು ಇದ್ದಾರೆ, ನನ್ನ ಮಕ್ಕಳಿದ್ದಾರೆ. ಒಂದಿನ ಟ್ರೈನ್ ಮಿಸ್ ಮಾಡ್ಕೊಂಡು ಮನೆಗೆ ಹೋದ್ರೆ ನಿಮಗೆಲ್ಲ ಹ್ಯಾಂಗ್ ನಿಮ್ ಅತ್ತೆ ಮಾವ ಮಾಡ್ತಾರೆ, ನನ್ಗೂ ಹಂಗೆ ಮಾಡ್ತಾರ್ರಿ. ಮಾತಾಡೋದಿಲ್ರಿ, ಸಿಟ್ಟು ಮಾಡ್ಕೊತಾರ್ರಿ. ಆದ್ರೂ ನಾನು ಅವ್ರನ್ನ ಕನ್ವಿನ್ಸ್ ಮಾಡ್ತೀನ್ರಿ. 2ನೇ ದಿನ ಮಾತಾಡ್ತಾರ್ರಿ. ನಿಮ್ ಹಂಗೆ ರೀ. ನಾನು ನಿಮ್ ವ್ಯತ್ಯಾಸನೇ ಇಲ್ರಿ. ಆದ್ರೂ ಹೋರಾಟ, ನಿಮ್ ಕಣ್ಣೀರು ಒರೆಸ್ಲಿಕ್ಕೆ ಏನ್ ಬೇಕಾದ್ರೆ ನಿಮ್ ಜೋಡಿ ನಿಂತೀನಿ ಕಡೆ ಉಸಿರಿರೋವರೆಗೂ. ಚಿತೆಗೆ ಸುಡ್ತಾ ಗಂಡ ಸತ್ತೋಗ್ಬಿಟ್ರೆ ಅವಾಗೆಲ್ಲ 8 ವರ್ಷಕ್ಕೆ ಮದುವೆ ಮಾಡ್ಬಿಡೋರ್ರಿ. ಹೆಣ್ಣು ಮಗಳು ಬೇಡ ಅಂತಾರ್ರಿ. ಆದ್ರೆ ಬಂಗಾರದಂತ ಸೊಸೆ ಬೇಕು ಅಂತ ಲೋಕ ಎಲ್ಲ ಹುಡುಕ್ತಾರ್ರಿ. ಆದ್ರೆ ತಮಗ್ ಮಾತ್ರ ಹೆಣ್ಮಕ್ಳು ಬೇಡ್ರಿ. ಹೊಟ್ಟೆಲೆ ಹೋಗಿ ತೋರ್ಸ್ಕೊಂಡ್ಬಿಡೋದ್ರಿ. ಹೆಣ್ಣಾಯ್ತಾ ತೆಗ್ಸಾಕ್ರಿ. ಆದ್ರೆ ಮನೆಗ್ ಸೊಸೆ ಮಾತ್ರ ಯಾರ್ ಬೇಕ್ರಿ? ಬಂಗಾರದ ಹೆಣ್ಣು ಅಂದ್ರೇನು? ಬಂಗಾರನೂ ತರಬೇಕು, ಸಿಂಗಾರನೂ ತರಬೇಕು. ಹೌದಲ್ರಿ? ಇದು ಯಾವ್ದ್ರಿ? ನೀತಿ ನ್ಯಾಯ ಎಲ್ಲ ಬದಲಾಗಬೇಕ್ರಿ. ಬಸವಣ್ಣನ ನಾಡು ಇಲ್ಲಿಂದ ಆ ಕ್ರಾಂತಿಯ ಕಹಳೆ ಮೊಳಗಲಿ. ವಿಧವಾ ಸಮಾವೇಶ ಇಡೀ ಕರ್ನಾಟಕದಲ್ಲಿ ನಡೆಯಲಿ. ವಿಧವೆಯಂದಿರ ಬಾಳು ಹಸನಾಗ್ಲಿ. ಅವ್ರ ಜೊತೆ ಆಯೋಗ ಮತ್ತು ಸರ್ಕಾರ ಪ್ರತಿದಿನ ಪ್ರತಿ ಕ್ಷಣ ನಿಮ್ ಜೊತೆ ನಿಂತಿರುತ್ತೆ ಅಂತ ಹೇಳಿ ನಾನು ನಿಮ್ ಜೊತೆಗೆ ಪ್ರಮಾಣ ಮಾಡ್ತಾ ಹೇಳ್ತೇನೆ. ಕಡೆಯದಾಗಿ ಹೊಟ್ಟೆ ಇಸ್ಕೊಂಡಿದ್ದೀರಾ, ಊಟ ಮಾಡ್ಕೊಂಡು ಬರೋರು ಬನ್ನಿ. ನಾನು ಮತ್ತೆ ನಮ್ಮ ಎಲ್ಲ ಅಧಿಕಾರಿಗಳು ಇಲ್ಲಿ ಕೂತ್ಕೊಳ್ತೀವಿ. ಹೆಂಗ್ ಆರ್ಗನೈಸ್ ಮಾಡ್ತಾರೆ ಗೊತ್ತಿಲ್ಲ. ದುಮ್ಮಿ ಮಾಡಬೇಡಿ, ಒಬ್ಬೊಬ್ಬರಾಗೆ ಬನ್ನಿ. ನಿಮ್ ಸಮಸ್ಯೆಗಳನ್ನ ಇಲ್ಲೇ ಏನೆಲ್ಲ ಮಾಡ್ಬೋದು ಹಾಗೆ ನಿಮ್ಗೆಲ್ಲ ಪರಿಹಾರವನ್ನ ಕೊಡುವಂತ ಕೆಲಸವನ್ನ, ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕೆಲಸವನ್ನ ಮಾಡೇ. ನಾನು ಹೇಳದ್ನಲ್ಲ, ರಾತ್ರಿ 12 ಆಗ್ಲಿ ನೀವು ಕಡೆ ಒಂದು ಹೆಣ್ಣುಮಗಳು ಉಳಿದಿದ್ರು ಅವಳಿಗೆ ಅಟೆಂಡ್ ಮಾಡೇ ನಾನು ಇಲ್ಲಿಂದ ಬೆಂಗಳೂರಿಗೆ ನಡೀತೀನಿ. ಎಲ್ಲ ಮಕ್ಕಳನ್ನ ಚೆನ್ನಾಗಿ ಓದಿಸ್ರಿ, ಬಾಲ್ಯ ವಿವಾಹ ಮಾಡಬೇಡ್ರಿ. ನಾ ಹೇಳಿದಲ್ರಿ, ಕಾಲ ಮೇಲೆ ನೀವು ನಿಲ್ಸಿದ್ರೆ ನಾಗಲಕ್ಷ್ಮಿ ತರ ಆಗ್ಬೋದು. ಆಗ್ಬೇಕಾ ಬೇಡ? ನಿಮ್ಮ ಮಕ್ಕಳ